पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। श्रीगुरुभ्यो नमः। हरिः ओम्। ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 4ನೇ ಅಧ್ಯಾಯದಲ್ಲಿ ಇವತ್ತು 9ನೇ ಶ್ಲೋಕ. ಅರುದ್ರಭಾಗಂ ತಮವೇಕ್ಷ ಚಾಧ್ವರಂ ಪಿತ್ರಾ ಚ ದೇವೇ ಕೃತಹೇಳನಂ ವಿಭೌ ಅನಾದೃತಾ ಯಜ್ಞ ಸದಸ್ಯಧೀಶ್ವರೀ ಶುಕೋಪಲೋಕಾನಿವಧಕ್ಷ್ಯತೀರುಷಾ. ದಕ್ಷ ಪ್ರಜಾಪತಿ ಯಾಗವನ್ನ ಮಾಡ್ತಾ ಇದ್ದಾನೆ. ಸತೀದೇವಿ ಆಹ್ವಾನ ಇಲ್ಲದೆ ಇದ್ರೂ ಕೂಡ ತಂದೆಯ ಮನೆ ಅಂತ ಬಂದಿದ್ದಾಳೆ. ರುದ್ರದೇವರು ಬೇಡ ಅಂತ ಹೇಳಿದ್ರು ಕೂಡ ತಂದೆ ಮನೆ ಅಂತ ಪ್ರೀತಿಯಿಂದ ಬಂದ್ಲು. ಆದರೂ ತಂದೆಯಾದಂತಹ ದಕ್ಷ ಪ್ರಜಾಪತಿ ಆದರ ಮಾಡಲಿಲ್ಲ. ಉಳಿದವರು ತಾಯಿ, ಚಿಕ್ಕಮ್ಮ, ದೊಡ್ಡಮ್ಮ, ತಂಗಿಯಂದಿರು ಎಲ್ಲರೂ ಕೂಡ ಒಳ್ಳೆ ಆದರ ತೋರಿಸಿದ್ರು. ಅದನ್ನ ಅವಳು ಸ್ವೀಕಾರ ಮಾಡಲಿಲ್ಲ ಅಂತ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ. ಅವರೆಲ್ಲರೂ ಕೊಟ್ಟಂತಹ ಸತ್ಕಾರವನ್ನ, ಆದರವನ್ನ ಅವರು ಸ್ವೀಕಾರ ಮಾಡಲಿಲ್ಲ. ಯಾಕೆ ಅಂದ್ರೆ ತಂದೆ ನನಗೆ ಆದರ ಮಾಡಲಿಲ್ಲ ಅನ್ನೋ ಕಾರಣದಿಂದ ಸ್ವೀಕಾರ ಮಾಡಿದ್ದಿಲ್ಲ. ಆಮೇಲೆ ಯಜ್ಞ ನಡೀತಾ ಇದೆ. ಆ ಯಜ್ಞದಲ್ಲಿ ಎಲ್ಲರಿಗೂ ಕೂಡ ಸತ್ಕಾರ ಆಗ್ತಾ ಇದೆ, ಎಲ್ಲ ದೇವತೆಗಳಿಗೆ. ಯಜ್ಞದಲ್ಲಿ ಕೊಡಬೇಕಾದ ಎಲ್ಲ ಹವಿರ್ಭಾಗ ಯಾವ ಯಾವ ದೇವತೆಗಳಿಗೆ ಕೊಡಬೇಕೋ ಆಯಾಯ ದೇವತೆಗಳಿಗೆಲ್ಲ ಆ ಹವಿಸ್ಸು ತಲುಪ್ತಾ ಇದೆ. ಆದರೆ ರುದ್ರದೇವರಿಗೆ ತಲುಪಬೇಕಾದಂತಹ ಹವಿರ್ಭಾಗವನ್ನ ಮಾತ್ರ ಅವನಿಗೆ ಕೊಡ್ಲಿಲ್ಲ. ಯಾವುದೇ ಒಂದು ಯಜ್ಞ ಆದರೂ ಕೂಡ ಅಲ್ಲಿ ರುದ್ರದೇವರಿಗೆ ಸಲ್ಲಿಸಬೇಕಾದಂತಹ ಹವಿರ್ಭಾಗ ಏನಿದೆ ಅದು ಸಲ್ಲಿಸಲೇಬೇಕು. ಆದರೆ ಈ ದಕ್ಷ ಪ್ರಜಾಪತಿಯ ಈ ಯಜ್ಞದಲ್ಲಿ ಮಾತ್ರ ಆ ಶಿವನಿಗೆ ಸಲ್ಲಬೇಕಾದಂತಹ ಹವಿರ್ಭಾಗ ಸಲ್ಲಲಿಲ್ಲ. ಅವನಿಗೆ ಅವಮಾನ ಆಯ್ತು. ಅದೇ ರೀತಿ ಇವಳಿಗೂ ಕೂಡ ಆ ಯಜ್ಞ ಮಂಟಪದಲ್ಲಿ, ಯಜ್ಞ ಸಭೆಯಲ್ಲಿ ಅವಮಾನ ಆಯ್ತು. ಇದೆಲ್ಲವನ್ನು ನೋಡಿ ಜಗದೀಶ್ವರಿಯಾಗಿರ್ತಕ್ಕಂತಹ ದೇವಿ ಇಡೀ ಜಗತ್ತನ್ನೇ ಸುಟ್ಟು ಬಿಡ್ತಾಳೋ ಏನೋ ಅನ್ನೋವಷ್ಟು ಕೋಪ ಬಂತಂತೆ ಅವಳಿಗೆ. ಚುಕೋಪ ಲೋಕಾನ್ ಇವ ದಕ್ಷತಿ ಇವ ಋಷಾ. ಚುಕೋಪ ದಕ್ಷತಿ ಇವ ಲೋಕಾನ್, ಇಡೀ ಜಗತ್ತನ್ನೇ ಸುಟ್ಟು ಬಿಡ್ತಾಳೋ ಏನೋ ಎಂಬಷ್ಟು ಕೋಪದ ಕಣ್ಣಿನಿಂದ ನೋಡ್ತಾ ಇದ್ದಾಳೆ. ಅಷ್ಟು ಸಿಟ್ಟು ಬಂದಿದೆ ಅವಳಿಗೆ. ಅಲ್ಲಿ ತನ್ನ ಪತಿಗೆ ಸಿಗಬೇಕಾದಂತಹ ಹವಿರ್ಭಾಗ ಯಜ್ಞದಲ್ಲಿ ಸಿಗ್ತಾ ಇಲ್ಲ. ಆ ಪತಿಗೆ ಅವಮಾನ ಆಯ್ತು, ತನಗೂ ಅವಮಾನ ಆಯ್ತು. ಇದನ್ನೆಲ್ಲ ಕಂಡು ಯಜ್ಞ ಸದಸಿ ಅಧೀಶ್ವರಿ, ಇವಳು ಅಧೀಶ್ವರಿ, ಜಗತ್ತಿಗೆ ಒಡೆಯಳು ಅಂತಹ ಇವಳು ಅನಾದೃತ, ಆದರ ಅವಳಿಗೆ ಸಿಗಲಿಲ್ಲ.
ಗಂಡನಿಗೂ ಆದರ ಸಿಗಲಿಲ್ಲ, ಅವನಿಗೆ ಅವಮಾನ ಆಯ್ತು. ಅರುದ್ರ ಭಾಗಂ ತಮವೇಕ್ಷ ಚ ಅಧ್ವರಂ, ಆ ಯಜ್ಞದಲ್ಲಿ ರುದ್ರಭಾಗ ಸಲ್ಲಿಸ್ತಾ ಇಲ್ಲ ಅವರು. ಇದನ್ನೆಲ್ಲ ನೋಡಿ ಜಗತ್ತನ್ನೇ ಸುಟ್ಟು ಬಿಡ್ತಾಳೋ ಏನೋ ಎಂಬರಷ್ಟು ಮಟ್ಟಿಗೆ ಕೋಪದ ಕಣ್ಣಿನಿಂದ ನೋಡ್ತಾ ಇದ್ದಾಳೆ. ಅರುದ್ರ ಭಾಗಂ ತಮವೇಕ್ಷ ಚಾಧ್ವರಂ ಪಿತ್ರಾ ಚ ದೇವೇ ಕೃತಹೇಲನಂ ವಿಭೌ ಅನಾದೃತಾ ಯಜ್ಞ ಸದಸ್ಯಧೀಶ್ವರಿ ಚುಕೋಪಲೋಕಾನಿವ ಧಕ್ಷ್ಯತಿ ರುಷಾ. ಜಗರ್ಹ ಸಾಮರ್ಷ ವಿಪನ್ನಯಾ ಗಿರಾ ಶಿವದ್ವಿಷಂ ಧೂಮಪಥಶ್ರಮಸ್ಮಯಂ ಸ್ವತೇಜಸಾ ಭೂತಗಣಾನ್ ಸಮುತ್ಥಿತಾನ್ ನಿಗೃಹ್ಯ ದೇವಿ ಜಗತೋಭಿಶೃಣ್ವತಃ. ದಕ್ಷ ಪ್ರಜಾಪತಿ ಭಾರೀ ಅಹಂಕಾರದಲ್ಲಿದ್ದಾನೆ. ಕರ್ಮ ಮಾರ್ಗದಲ್ಲಿ ನಾನು ಭಾರೀ ನಿಷ್ಣಾತ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಯಜ್ಞ ಮಾರ್ಗ, ಕರ್ಮ ಮಾರ್ಗ, ಅದರಲ್ಲಿ ನಾನು ಭಾರೀ ತಿಳ್ಕೊಂಡವನು ಅಂತ ಅಹಂಕಾರ ಪಡ್ತಾ ಶಿವನನ್ನ ದ್ವೇಷ ಮಾಡ್ತಾ ಇದ್ದಾನೆ. ಧೂಮಪಥ ಅಂದ್ರೆ ಕರ್ಮ ಮಾರ್ಗ ಅಂತ ಅರ್ಥ. ಧೂಮ ಮಾರ್ಗ, ಧೂಮಪಥ, ಕರ್ಮ, ಯಜ್ಞಾದಿ ಕರ್ಮಗಳು ಅದನ್ನ ಮಾಡುವ ಮಾರ್ಗವನ್ನ ಧೂಮಪಥ ಅಂತ ಕರೀತಾರೆ. ಧೂಮಪಥ ಶ್ರಮಸ್ಮಯಂ, ಧೂಮಪಥದಲ್ಲಿ ಆ ಕರ್ಮ ಮಾರ್ಗದಲ್ಲಿ ಅದರ ವಿಷಯದಲ್ಲಿ ಶ್ರಮ ಅಂದ್ರೆ ಒಳ್ಳೆ ಅಭ್ಯಾಸ ಉಳ್ಳವನು ನಾನು, ಕರ್ಮ ಮಾರ್ಗವನ್ನ ಚೆನ್ನಾಗಿ ತಿಳಿದವನು ಅಂತ ಅನ್ನೋದೇನಿದೆ ಅದರಲ್ಲೇ ಅವನಿಗೆ ಅಹಂಕಾರ ಬಂದು ಬಿಟ್ಟಿದೆ. ನಾನು ಚೆನ್ನಾಗಿ ತಿಳ್ಕೊಂಡವನು ಅಂತ, ಕರ್ಮ ಮಾರ್ಗವನ್ನ ಚೆನ್ನಾಗಿ ತಿಳ್ಕೊಂಡವನು ನಾನು, ನನ್ನಂತ ಕರ್ಮ ಮಾಡೋರೇ ಯಾರು ಇಲ್ಲ ಅನ್ನೋರ ಮಟ್ಟಿಗೆ ಅಹಂಕಾರ ಬಂದು ಬಿಟ್ಟಿದೆ. ಈ ರೀತಿ ಅಹಂಕಾರ ಪಡ್ತಾ ಶಿವದ್ವಿಷಂ, ಶಿವನನ್ನ ದ್ವೇಷ ಮಾಡ್ತಾ ಇದ್ದಾನೆ. ಅಂತಹ ದಕ್ಷನನ್ನ ನೋಡಿ ಅಲ್ಲೆಲ್ಲ ಭೂತಗಣಗಳೆಲ್ಲ ಏನ್ ಸೇರಿದ್ವಲ್ಲ ಅವರೆಲ್ಲ ಎದ್ದು ನಿಂತರಂತೆ. ಕೂಡಲೇ ಆ ದಕ್ಷ ಪ್ರಜಾಪತಿಯನ್ನ ಕೊಂದು ಬಿಡೋಣ ಅಂತ ಸಂಕಲ್ಪ ಮಾಡಿ ಅವರೆಲ್ಲ ಎದ್ದು ನಿಂತಿದ್ದಾರೆ. ಭೂತಗಣಗಳೆಲ್ಲ ಆ ದಕ್ಷನನ್ನ ಸಂಹಾರ ಮಾಡಿಬಿಡಬೇಕು, ಶಿವದ್ವೇಷ ಮಾಡ್ತಾ ಇದ್ದಾನೆ, ಆ ದಕ್ಷನನ್ನ ಕೊಲ್ಲಬೇಕು ಅಂತ ಅವರೆಲ್ಲ ಹೊರಟ್ರೆ ದೇವಿಯಾಗಿರ್ತಕ್ಕಂತಹ ಸತಿ ಅವರನ್ನೆಲ್ಲ ತಡದ್ಲಂತೆ. ಬೇಡ ಅಂತ ತನ್ನ ಆಜ್ಞೆಯಿಂದ ಅವ್ರನ್ನೆಲ್ಲ ತಡೆದ್ಲು. ಅವ್ರನ್ನೆಲ್ಲ ತಡೆದು ತಾನು ಅಲ್ಲಿ ಜೋರಾಗಿ ಕೋಪದಿಂದ ಎಲ್ಲರಿಗೂ ಕೇಳಿಸುವಂತೆ, ಇಡೀ ಜಗತ್ತಿಗೆ ಕೇಳಿಸುವಂತೆ ದೊಡ್ಡ ಧ್ವನಿಯಿಂದ ಮಾತಾಡ್ತಾ ಇದ್ದಾಳೆ. ತನ್ನ ತಂದೆಯನ್ನೇ ನಿಂದನೆ ಮಾಡ್ತಾ ಇದ್ದಾಳೆ. ತಂದೆಗೆ ಉಪದೇಶವನ್ನ ಮಾಡ್ತಾ ಇದ್ದಾಳೆ ಸತೀದೇವಿ. ಎಲ್ಲರಿಗೂ ಕೇಳಿಸುವಂತೆ ಸಭೆಯಲ್ಲಿ ಆ ಸತೀದೇವಿ ತನ್ನ ತಂದೆಗೆ ಉಪದೇಶವನ್ನ ಮಾಡ್ತಾ ಇದ್ದಾಳೆ. ಜಗರ್ಹ ಸಾಮರ್ಷ ವಿಪನ್ನಯಾ ಗಿರಾ ಶಿವದ್ವಿಷಂ ಧೂಮಪಥಶ್ರಮಸ್ಮಯಂ ಸ್ವತೇಜಸಾ ಭೂತಗಣಾನ್ ಸಮುತ್ಥಿತಾನ್ ನಿಗೃಹ್ಯ ದೇವಿ ಜಗತೋಭಿಶೃಣ್ವತಃ. ದೇವ್ಯುವಾಚ ನಯಸ್ಯ ಲೋಕೇಸ್ತ್ಯತಿಶಾಯನ ಪ್ರಿಯಃ
ತಥಾ ಪ್ರಿಯೋ ದೇಹಭೃತಾಂ ಪ್ರಿಯಾತ್ಮನಃ ತಸ್ಮಿನ್ ಸಮಸ್ತಾತ್ಮನಿ ಮುಕ್ತವೈರಕೆ ಋತೆ ಭವಂತಂ ಕಥಮ ಪ್ರತೀಪಕಃ. ತಂದೆಯಾದಂತಹ ದಕ್ಷ ಪ್ರಜಾಪತಿಗೆ ಮಗಳಾದಂತಹ ಸತೀದೇವಿ ಹೇಳ್ತಾ ಇರ್ತಕ್ಕಂತಹ ಮಾತು, ಲೋಕದಲ್ಲಿ ಶಿವ ಎಲ್ಲರಿಗೂ ಅತ್ಯಂತ ಪ್ರಿಯ. ಅಂತಹ ಶಿವನಿಗೆ ಅವನ ಯೋಗ್ಯತೆಗೆ ಮೀರಿ ಯಾರೂ ಅತ್ಯಂತ ಪ್ರಿಯರು ಅಂತಿಲ್ಲ. ಅತ್ಯಂತ ಅಪ್ರಿಯರು ಅಂತನೂ ಇಲ್ಲ. ಪ್ರಿಯ ತಥಾ ಅಪ್ರಿಯ ನ ಯಸ್ಯ ಲೋಕೆ, ಅಂದ್ರೆ ಅವನ ಯೋಗ್ಯತೆಗೆ, ಅವನ ಯೋಗ್ಯತೆ ಮೀರಿ ಯಾರು ಅತ್ಯಂತ ಪ್ರಿಯರೂ ಇಲ್ಲ, ಅವನ ಯೋಗ್ಯತೆಗೆ ಮೀರಿ ಯಾರು ಅತ್ಯಂತ ಅಪ್ರಿಯರೂ ಇಲ್ಲ. ಅವನಿಗೆ ಯಾರ ಮೇಲೂ ಕೂಡ ದ್ವೇಷ ಇಲ್ಲ, ಯಾರ ಮೇಲೂ ವೈರ ಇಲ್ಲ. ಅವನಿಗೆ ಎಲ್ಲರ ಮನಸ್ಸಿಗೆ ಅಭಿಮಾನಿಯಾಗಿದ್ದಾನೆ. ಎಲ್ಲಾ ಜೀವರಾಶಿಗಳ ಮನೋಭಿಮಾನಿ ಆ ಶಿವ. ಹೀಗಿರುವಾಗ ಅಂತಹ ಶಿವನಲ್ಲಿ ನೀನೊಬ್ಬನಲ್ಲದೆ ಬೇರೆ ಇನ್ಯಾರ ತಾನೇ ವೈರ ಮಾಡ್ಲಿಕ್ಕೆ ಸಾಧ್ಯ ಅಂತಾಳೆ. ನೀನೊಬ್ಬನೇ ಅವನನ್ನ ದ್ವೇಷ ಮಾಡ್ತಾ ಇದ್ದಿ, ಬೇರೆ ಯಾರು ಕೂಡ ಆ ಶಿವನನ್ನ ದ್ವೇಷ ಮಾಡೋದಿಲ್ಲ ಜಗತ್ತಿನಲ್ಲಿ. ಯಾಕೆ? ಎಲ್ಲರಿಗೂ ಅವನು ಅತ್ಯಂತ ಪ್ರಿಯ, ಎಲ್ಲರ ಮನೋಭಿಮಾನಿ. ಯಾರಲ್ಲಿಯೂ ಅವನಿಗೆ ದ್ವೇಷ ಇಲ್ಲ. ಋತೆ ಭವಂತಂ ಕಥಮ ಪ್ರತೀಪಕಃ, ನಿನ್ನನ್ನ ಹೊರತುಪಡಿಸಿ ಬೇರೆ ಇನ್ಯಾರು ತಾನೇ ಅವನನ್ನ ಈ ರೀತಿ ದ್ವೇಷ ಮಾಡ್ಲಿಕ್ಕೆ ಸಾಧ್ಯ? ಯಾಕೆ? ಅವನು ಮುಕ್ತ ವೈರಕಃ, ಮುಕ್ತ ವೈರಕೆ ಅಂತ. ಅವನಿಗೆ ಯಾರ ಮೇಲೂ ವೈರ ಇಲ್ಲ. ಎಲ್ಲಿದೆ? ಸಮಸ್ತಾತ್ಮನಿ ಅಂತ. ಸಮಸ್ತಾತ್ಮನಿ ಅಂತಂದ್ರೆ ಅಲ್ಲಿ ವಿಷ್ಣು ಮೊದಲಾದಂತಹ 6 ಜನರನ್ನ ಬಿಟ್ಟು ಉಳಿದವರನ್ನ ಇಟ್ಟುಕೊಳ್ಬೇಕು. ಇಂದ್ರಾದಿ ಸಮಸ್ತ ದೇವತೆಗಳೇನಿದ್ದಾರೆ ಆ ಎಲ್ಲ ಸಮಸ್ತ ದೇವತೆಗಳಿಗೂ ಸ್ವಾಮಿಯಾಗಿದ್ದಾನೆ ಅಂತ ಅರ್ಥ. ಸ್ವಾಮಿ ಅಂದ್ರೆ ಹಾಗೆ ಎಲ್ಲರ ಒಳಗೂ ನಿಯಾಮಕನಾಗಿ ಮನೋಭಿಮಾನಿಯಾಗಿ ಇದ್ದಾನೆ. ಸ್ವಾಮಿಯಾಗಿದ್ರೂ ಕೂಡ ವೈರವನ್ನ ಮಾಡಿದ್ರೆ ಅವನ ಮೇಲೆ ದ್ವೇಷ ಮಾಡಬಹುದಾಗಿತ್ತು. ಆದ್ರೆ ಅವನು ಮುಕ್ತ ವೈರಕ, ಯಾರ ಮೇಲೂ ದ್ವೇಷ ಮಾಡೋದಿಲ್ಲ. ಅಸ್ತಿ ಅತಿಶಾಯಿನಃ, ಅತಿಶಾಯನಃ ಪ್ರಿಯಃ ತಥಾ ಅಪ್ರಿಯಃ ಪ್ರಿಯಾತ್ಮನಃ. ಮನೋಭಿಮಾನಿ ಅಂತ ಅರ್ಥ. ಪ್ರಿಯಾತ್ಮನ ಅಂದ್ರೆ ಪ್ರಿಯಾತ್ಮ. ಶರೀರಧಾರಿಗಳಿಗೆ, ದೇಹಭೃತಾಂ ಅಂದ್ರೆ ಶರೀರಧಾರಿಗಳು ಯಾರಿದ್ದಾರೆ ಜೀವಿಗಳು, ಅವರಿಗೆ ಮನೋಭೀಷ್ಟವನ್ನ ತಂದು ಕೊಡ್ತಕ್ಕಂಥವನು ರುದ್ರ. ಅವರವರ ಯೋಗ್ಯತಾನುಸಾರವಾಗಿ ಆ ಯೋಗ್ಯತೆಗೆ ಅತಿರೇಕದಿಂದ ಅವನು ಯಾರಿಗೂ ಅತ್ಯಂತ ಪ್ರಿಯನೂ ಅಲ್ಲ, ಯಾರಿಗೂ ಅಪ್ರಿಯನೂ ಅಲ್ಲ ಅಂತ ಹಾಗೆ ತಿಳ್ಕೊಳ್ಬೇಕು. ಅವರವರ ಯೋಗ್ಯತಾನುಸಾರವಾಗಿ
ಅವರನ್ನ ನೋಡ್ಕೊಳ್ತಕ್ಕಂಥವನು ಅಂತ ತಾತ್ಪರ್ಯ. ಆ ಯೋಗ್ಯತೆಗೆ ಮೀರಿ ಯಾರನ್ನೂ ದ್ವೇಷ ಮಾಡೋದಿಲ್ಲ, ಯಾರನ್ನೂ ಹೆಚ್ಚು ಪ್ರೀತಿಸೋದು ಇಲ್ಲ, ಹಾಗಭಿಪ್ರಾಯ. ಅಂತಹ ರುದ್ರನಲ್ಲಿ ನಿನ್ನನ್ನ ಹೊರತುಪಡಿಸಿ ಬೇರೆ ಇನ್ಯಾರು ತಾನೆ ಪ್ರತೀಪಕಃ ದ್ವೇಷ ಮಾಡ್ತಕ್ಕಂಥವರಿದ್ದಾರೆ? ಯಾರು ಅವನನ್ನ ದ್ವೇಷ ಮಾಡೋದಿಲ್ಲ. ನಯಸ್ಯ ಲೋಕೆ ಸ್ಥಿತಿಶಾಯನ ಪ್ರಿಯಃ ತಥಾ ಪ್ರಿಯೋ ದೇಹಭೃತಾಂ ಪ್ರಿಯಾತ್ಮನಃ ತಸ್ಮಿನ್ ಸಮಸ್ತಾತ್ಮನಿ ಮುಕ್ತವೈರಕೆ ಋತೆ ಭವಂತಂ ಕತಮ ಪ್ರತೀಪಕಃ ದೋಷಾನ್ ಪರೇಷಾಂ ಹಿ ಗುಣೇಶ್ವಸಾಧವೋ ಗೃಹಂತಿ ಕೇಚಿನ್ನ ಭವಾದೃಶಾ ದ್ವಿಜಾಃ ಗುಣಾಂಶ್ಚ ಫಲ್ಗೂನ್ ಬಹುಳೀಕರಿಷ್ಣವೋ ಮಹತ್ತಮಾಸ್ತೇಷ್ವವಿದದ್ಭವಾನಘಂ. ಸತೀದೇವಿ ತನ್ನ ಮಾತನ್ನ ಮುಂದುವರಿಸ್ತಾ ಇದ್ದಾಳೆ. ಆ ತಂದೆಯಾದ ದಕ್ಷನನ್ನ ಕುರಿತು ಹೇಳುವ ಮಾತು ಹೇಳ್ತಾ ಇದ್ದಾಳೆ. ಉತ್ತಮರಲ್ಲಿ ಒಳ್ಳೊಳ್ಳೆ ಗುಣಗಳು ಇದ್ರೂ ಕೂಡ ಕೆಲವರು ದುರ್ಜನರು ಅವರಲ್ಲಿ ದೋಷಗಳನ್ನೇ ಹುಡುಕಿ ಹುಡುಕಿ ಎತ್ತಿ ಹೇಳ್ತಾರೆ. ಅವರಲ್ಲಿರ್ತಕ್ಕಂತಹ ಉತ್ತಮ ಗುಣಗಳನ್ನ ಆದರ ಮಾಡೋದಿಲ್ಲ. ದುರ್ಜನರ ಸ್ವಭಾವ ಅದು. ದುರ್ಜನರು ಎಷ್ಟೇ ಉತ್ತಮ ಗುಣಗಳು ಉತ್ತಮರಲ್ಲಿ ಇದ್ದಾಗಲೂ ಕೂಡ ಅದನ್ನ ಅವ್ರು ನೋಡೋದಿಲ್ಲ. ದೋಷಗಳನ್ನ ಹುಡುಕಿ ಹುಡುಕಿ ಎತ್ತಿ ಎತ್ತಿ ಹೇಳ್ತಾರೆ. ಸಣ್ಣ ದೋಷ ಇದ್ರೂ ಕೂಡ ಅದನ್ನ ದೊಡ್ಡದು ಮಾಡ್ತಾರೆ. ಗುಣವನ್ನು ನೋಡೋದೇ ಇಲ್ಲ. ಇದು ದುರ್ಜನರ ಸ್ವಭಾವ. ಆದ್ರೆ ನೀನು ಹಾಗಲ್ಲ. ನಿನ್ನಂತಹ ಬ್ರಾಹ್ಮಣರು ಹಾಗೆ ಮಾಡೋದಿಲ್ಲ ಅಂತ ತನ್ನ ತಂದೆಗೆ ಸತೀದೇವಿ ಹೇಳ್ತಾ ಇರೋದು. ಭವಾದೃಶಾಹ ದ್ವಿಜಾಹ, ನಿನ್ನಂತಹ ಬ್ರಾಹ್ಮಣರು ಹಾಗೆ ಮಾಡೋದಿಲ್ಲ. ಅವರು ಬ್ರಾಹ್ಮಣರು ಏನ್ ಮಾಡ್ತಾರೆ, ಅಲ್ಪವಾದ ಗುಣವನ್ನು ಕೂಡ ದೊಡ್ಡದಾಗಿ ಮಾಡಿ ಹೇಳ್ತಕ್ಕಂಥವ್ರಿದ್ದಾರೆ. ಅವರೇ ಮಹಾತ್ಮರು. ದೋಷಗಳನ್ನ ಹುಡುಕ್ತಕ್ಕಂಥವ್ರು ಮಹಾತ್ಮರು ಅಂತ ಅನ್ಸ್ಕೊಳ್ಳೋದಿಲ್ಲ. ದುರ್ಜನರ ಸ್ವಭಾವ ಅದು. ಸಣ್ಣ ದೋಷವನ್ನು ಕೂಡ ದೊಡ್ಡದಾಗಿ ಮಾಡಿ ಅದನ್ನೇ ಹುಡುಕಿ ಎತ್ತಿ ಎತ್ತಿ ಹೇಳ್ತಕ್ಕಂಥದ್ದು ದುರ್ಜನರ ಸ್ವಭಾವ. ನಿನ್ನಂತಹ ಬ್ರಾಹ್ಮಣರು ಹಾಗೆ ಮಾಡಬಾರದು. ನಿನ್ನಂತಹ ಬ್ರಾಹ್ಮಣರು ಯಾರು ಹಾಗೆ ಮಾಡೋದಿಲ್ಲ. ಮಹಾತ್ಮರು ಏನ್ ಮಾಡ್ತಾರೆ, ಅಲ್ಪವಾದ ಗುಣವನ್ನು ಕೂಡ ದೊಡ್ಡದಾಗಿ ಹೊಗಳುತ್ತಾರೆ. ದೋಷಗಳನ್ನ ಎತ್ತಿ ಹಿಡಿಯೋದಿಲ್ಲ. ಸಣ್ಣ ಗುಣವನ್ನು ಕೂಡ ಅದನ್ನ ಹೇಳಿ ಎತ್ತಿ ತೋರಿಸ್ತಾರೆ, ದೊಡ್ಡದಾಗಿ ಮಾಡ್ತಾರೆ. ಅದು ಮಹಾತ್ಮರ ಸ್ವಭಾವ. ನಿನ್ನಂತಹ ಬ್ರಾಹ್ಮಣರು, ನಿನ್ನಂತಹ ಮಹಾತ್ಮರು ಹಾಗೆ ಮಾಡಬೇಕಾಗಿತ್ತು. ಅಂತಹ ಮಹಾತ್ಮರಲ್ಲಿ ನೀನು ಒಬ್ಬ ಅಂತ ತನ್ನ ತಂದೆಯ ಯೋಗ್ಯತೆಯನ್ನ ತಿಳಿದು ಮಾತಾಡ್ತಾ ಇದ್ದಾಳೆ ಇಲ್ಲಿ. ಅಂತಹ ಮಹಾತ್ಮರಲ್ಲಿ ನೀನು ಒಬ್ಬ ಅಂತ ಹೇಳ್ತಾರೆ. ನಿನ್ನಂತಹ ಬ್ರಾಹ್ಮಣರು ಹಾಗೆ ಮಾಡಬೇಕು. ಆಕ್ಚುಲಿ ಹಾಗೆ ಮಾಡಬೇಕಾಗಿತ್ತು. ನೀನು ಅವರಲ್ಲಿ ಒಬ್ಬ. ಅಂತಹ ಮಹಾತ್ಮರಲ್ಲಿ ನೀನು ಒಬ್ಬನಾಗಿದ್ದಿ. ಹೀಗಿರುವಾಗ ಒಳ್ಳೆ ಗುಣಶಾಲಿಯಾಗಿರ್ತಕ್ಕಂತಹ ಶಿವನಲ್ಲಿ ದೋಷವನ್ನ ನೀನು ಕಾಣ್ತಾ ಇದ್ದಿ. ದೋಷವನ್ನ ಹುಡುಕಿ ಅದನ್ನ ದೊಡ್ಡದು ಮಾಡ್ತಾ ಇದ್ದಿ ಅಂದ ಮೇಲೆ ನಿಜವಾಗಿ ನೀನು ಸಜ್ಜನ ಹೌದೋ ಅಲ್ಲೋ ಅಂತ ಕೇಳ್ತಾಳೆ. ಸಜ್ಜನರಲ್ಲಿ ಇಂಥ ಸ್ವಭಾವ ಇರೋದಿಲ್ಲ. ಸಣ್ಣದಾದ
ಗುಣವನ್ನು ಕೂಡ ಎತ್ತಿ ದೊಡ್ಡದು ಮಾಡಿ ಹೇಳ್ತಾರೆ, ಹೊಗಳ್ತಾರೆ. ಅದು ಮಹಾತ್ಮರು, ಸಜ್ಜನರ ಸ್ವಭಾವ. ಅದು ದುರ್ಜನರಾದರೆ ಎಷ್ಟೇ ಉತ್ತಮ ಗುಣಗಳು ಸಜ್ಜನರಲ್ಲಿ ಇದ್ದಾಗ್ಲೂ ಅದನ್ನ ಹುಡುಕೋದಿಲ್ಲ. ಅವರು ಕೆಟ್ಟದಾದ ಸಣ್ಣದಾದ ಯಾವುದೋ ಒಂದು ದೋಷವನ್ನ ಹುಡುಕ್ತಾರೆ, ಹುಡುಕಿ ಅದನ್ನೇ ದೊಡ್ಡದು ಮಾಡ್ತಾರೆ. ನೀನು ಹಾಗೆ ಮಾಡ್ತಾ ಇದ್ದೀಯಲ್ಲ. ಮಹಾ ಗುಣಶಾಲಿಯಾದಂತಹ ಶಿವನಲ್ಲಿ ದೋಷವನ್ನ ಹುಡುಕ್ತಾ ಇದ್ದೀಯಲ್ಲ. ಇದನ್ನ ನೋಡಿದ್ರೆ ನೀನು ನಿಜವಾಗಲೂ ಸಜ್ಜನ ಹೌದೋ ಅಲ್ಲೋ? ನ ಸಾಧು. ಗುಣಾಂಶ್ಚ ಫಲ್ಗೂನ್ ಬಹುಳೀಕರಿಷ್ಣವಃ ಅಂತ ಮಹಾತ್ಮರು ಮಹತ್ತಾಮಾಹ ಭವಾದೃಶಾಹ ದ್ವಿಜ ಮಹತ್ತಮಾಹ. ನಿನ್ನಂತಹ ಮಹಾತ್ಮರು, ದ್ವಿಜಾಹ ಉತ್ತಮರಾದಂತಹ ಮಹಾತ್ಮರಾದಂತಹ ಬ್ರಾಹ್ಮಣರು, ಫಲ್ಗೂನ್ ಅಂದ್ರೆ ಸ್ವಲ್ಪ ಗುಣಗಳು, ಅದನ್ನು ಕೂಡ ಬಹುಳೀಕರಿಷ್ಣವಃ. ಫಲ್ಗೂನ್ ಗುಣಾನ್ ಸ್ವಲ್ಪ ಗುಣವನ್ನು ಕೂಡ ಬಹುಳೀಕರಿಷ್ಣವಃ ಅಂದ್ರೆ ಬಹಳದನ್ನಾಗಿ ದೊಡ್ಡದನ್ನಾಗಿ ಮಾಡಿ ಹೊಗಳುತ್ತಾರೆ, ಹೊರತು ದೋಷವನ್ನ ಗ್ರಹಣ ಮಾಡೋದಿಲ್ಲ. ಅಂತಹ ಮಹತ್ತಮರಲ್ಲೇ ಒಬ್ಬನಾದಂತಹ ನೀನು ಗುಣಪೂರ್ಣನಾಗಿರ್ತಕ್ಕಂತಹ ಶಿವನ ಮೇಲೆ ಅಘಂ ಅಂದ್ರೆ ದೋಷವನ್ನ ಹುಡುಕ್ತಾ ಇದ್ದಿ. ಆದ್ರಿಂದ ನೀನು ಸಾಧು ಅಲ್ಲ ಅಂತ ಅಭಿಪ್ರಾಯ. ಸಜ್ಜನರ ಸ್ವಭಾವ ಅಲ್ಲ ಇದು. ಇಲ್ಲಿ ದ್ವಿಜಾಹ ಅಂತ ಹೇಳ್ತಾ ಇದ್ದಾಳೆ. ಬ್ರಾಹ್ಮಣರು ದ್ವಿಜ ಅನ್ನೋ ಶಬ್ದದಿಂದ ತನ್ನ ತಂದೆಯನ್ನ ಹೇಳಿರೋದ್ರಿಂದ ಅವನಿಗೆ ದಕ್ಷನಿಗೆ ಶಾಸ್ತ್ರಗಳ ವಿಚಾರವನ್ನ ಮಾಡಿ ಶಾಸ್ತ್ರಾಧ್ಯಯನಗಳಿಂದ ಅವನಲ್ಲಿ ಉತ್ತಮವಾದ ಗುಣಗಳು, ಶಾಸ್ತ್ರ ವಿಚಾರಗಳನ್ನ ಮಾಡಿ ಅವನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅನ್ನೋದನ್ನ ಸತೀದೇವಿ ಈ ಮೂಲಕವಾಗಿ ಸೂಚನೆ ಮಾಡಿ ಕೊಡ್ತಾ ಇದ್ದಾಳೆ. ಶಾಸ್ತ್ರಾರ್ಥ ವಿಚಾರಗಳನ್ನೆಲ್ಲ ಮಾಡಿದವನೇ ನೀನು ಅಂತ ದ್ವಿಜ ಅನ್ನೋ ಶಬ್ದಕ್ಕೆ ಹಾಗಭಿಪ್ರಾಯ. ಆದ್ರಿಂದ ನಿನ್ನಂತಹ ಮಹಾತ್ಮರಾದಂತಹ ದ್ವಿಜರು ಈ ರೀತಿಯಾದ ಕೆಲಸವನ್ನ ಮಾಡಬಾರದು, ಮಾಡೋದಿಲ್ಲ. ನೀನು ಯಾಕೆ ಈ ರೀತಿ ಮಾಡ್ತಾ ಇದ್ದಿ? ಇದು ನಿನ್ನ ಯೋಗ್ಯತೆಗೆ ತಕ್ಕಂಥದ್ದಲ್ಲ ಅನ್ನೋ ಅಭಿಪ್ರಾಯದಿಂದ ಸತೀದೇವಿ ಹೇಳ್ತಾ ಇದ್ದಾಳೆ. ದೋಷಾನ್ ಪರೇಷಾಂ ಹಿ ಗುಣೇಶ್ವಸಾಧವೋ ಗೃಹಂತಿ ಕೇಚಿನ್ನ ಭವಾದೃಶಾ ದ್ವಿಜಾಃ ಗುಣಾಂಶ್ಚ ಫಲ್ಗೂನ್ ಬಹುಳೀಕರಿಷ್ಣವೋ ಮಹತ್ತಮಾಸ್ತೇಷ್ವವಿದದ್ಭವಾನಘಂ. ನಾಶ್ಚರ್ಯಮೇತದ್ ಯದಸತ್ಸು ಸರ್ವದಾ ಮಹದ್ವಿನಿಂದಾ ಗುಣಪಾತ್ಮವಾದಿಷು ಶೀರ್ಷ್ಯಾ ಮಹಾಪೂರುಷ ಪಾದಪಾಂಸುಭಿಃ ನಿರಸ್ತತೇಜಸ್ಸು ತದೇವ ಶೋಭನಂ. ದುರ್ಜನರು
ಈ ಜಡವಾದ ದೇಹವನ್ನೇ ಆತ್ಮ ಅಂತ ವಾದ ಮಾಡಿ ಯಾವಾಗಲೂ ಮಹಾತ್ಮರನ್ನ ನಿಂದನೆ ಮಾಡ್ತಾ ಇರ್ತಾರೆ. ಮಹಾತ್ಮರನ್ನ ಕಂಡು ಅವರ ಗುಣಗಳನ್ನ ಕಂಡು ಅದರಲ್ಲಿ ಮಾತ್ಸರ್ಯವನ್ನ ಪಡಿತಾರೆ. ಮಹಾತ್ಮರ ಗುಣಗಳನ್ನ ನೋಡ್ತಾ ಇದ್ರೆ ಅವರಿಗೆ ಹೊಟ್ಟೆ ಕಿಚ್ಚಾಗತ್ತೆ. ಇದು ಅವರ ಸ್ವಭಾವ. ಮಹಾತ್ಮರ ನಿಂದನೆ ಮಾಡೋದು, ಮಹಾತ್ಮರ ಗುಣಗಳಲ್ಲಿ ಮಾತ್ಸರ್ಯವನ್ನ ಪಡೋದು, ಈ ಜಡವಾದ ದೇಹವನ್ನೇ ಆತ್ಮ ಅಂತ ವಾದ ಮಾಡೋದು, ಇದೆಲ್ಲ ದುರ್ಜನರ ಸ್ವಭಾವ. ದುರ್ಜನರಲ್ಲಿ ಇಂಥದ್ದೆಲ್ಲ ಇದ್ದೇ ಇರ್ತದೆ. ಅದೇನ್ ದೊಡ್ಡ ಆಶ್ಚರ್ಯ ಅಲ್ಲ, ಆಶ್ಚರ್ಯವೇ ತತ್. ದುರ್ಜನರಲ್ಲಿ ಇಂತಹ ಗುಣಗಳು ಕಂಡ್ರೆ ಅದೇನು ದೊಡ್ಡ ಆಶ್ಚರ್ಯ ಅಲ್ಲ. ಗುಣಪಾತ್ಮವಾದಿತ್ವ, ಗುಣಪಾತ್ಮವಾದಿಷು ಅಂತ. ಗುಣಪ ಅಂದ್ರೆ ದೇಹ. ಯಾಕೆಂದ್ರೆ ಗುಣ ಅಂದ್ರೆ ಕರ್ಮ ಫಲ. ಈ ಕರ್ಮ ಫಲವನ್ನ ಪಿಬತಿ ಇತಿ ಗುಣಪಃ, ಗುಣಂ ಪಿಬತಿ ಇತಿ ಗುಣಪಃ ಅಂದ್ರೆ ಈ ದೇಹ ಅಂತ. ಕರ್ಮದ ಫಲವನ್ನ ಪಿಬತಿ ಕುಣಪಂ ಕರ್ಮಫಲಂ ಪಿಬತಿ ಇತಿ ಕುಣಪಃ ದೇಹ. ಈ ಕುಣಪವೇ ಆತ್ಮ ಅಂತ, ಈ ದೇಹವೇ ಆತ್ಮ ಅಂತ ವಾದ ಮಾಡ್ತಕ್ಕಂಥವ್ರು. ಈ ದೇಹಕ್ಕಿಂತ ವ್ಯತಿರಿಕ್ತವಾದ ಬೇರೆ ಇನ್ನೊಂದು ಆತ್ಮ ಇಲ್ಲ, ಈ ದೇಹವೇ ಆತ್ಮ ಅಂತ ಹೇಳ್ತಕ್ಕಂಥವ್ರು ಗುಣಪಾತ್ಮವಾದಿಗಳು. ಆ ಗುಣಪಾತ್ಮವಾದಿಗಳು ದುರ್ಜನರು. ಅವರಲ್ಲಿ ಇಂತಹ ಸ್ವಭಾವ ಇರ್ತದೆ. ಏನು? ಅಸತ್ಸು ಈರ್ಷ್ಯ. ಅಸತ್ಸು ಸರ್ವದಾ ಈರ್ಷ್ಯ ಮಹದ್ವಿನಿಂದ. ಅಂದ್ರೆ ಸಜ್ಜನರಲ್ಲಿರುವ ಗುಣಗಳನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋದು, ಮಹಾತ್ಮರ ನಿಂದನೆ ಮಾಡೋದು, ಇದೆಲ್ಲ ಆ ಗುಣಪಾತ್ಮವಾದಿಗಳಲ್ಲಿ ದುರ್ಜನರಲ್ಲಿ ಇದ್ರೆ ಅದೇನು ದೊಡ್ಡ ಆಶ್ಚರ್ಯ ಅಲ್ಲ. ನ ಆಶ್ಚರ್ಯ ಮೇತತೆ. ಸಾ ಈರ್ಷ್ಯ. ಆದರೆ ಅಂತಹ ಒಂದು ಹೊಟ್ಟೆ ಕಿಚ್ಚು ಪಡುವಂತಹ ಗುಣ ಸಜ್ಜನರಲ್ಲಿ ಬಂದ್ರೆ ಅದು ಆಶ್ಚರ್ಯ ಪಡಬೇಕಾದದ್ದು. ದುರ್ಜನರಿಗಾದ್ರೆ ಅದು ಶೋಭೆಯನ್ನ ತಂದು ಕೊಡ್ತದೆ. ಅವರಲ್ಲಿ ಅಂತ ಗುಣಗಳು ಕಂಡ್ರೆ ಅದೇನು ದೊಡ್ಡ ಆಶ್ಚರ್ಯ ಅಲ್ಲ, ಅದು ಸಹಜವಾಗಿ ಇರ್ತದೆ ಅವರಲ್ಲಿ. ಅದಕ್ಕೆ ನಾವೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಅವರಿಗೆ ಅದು ಅವರ ಯೋಗ್ಯತಾನುಸಾರವಾಗಿ ಅವರ ಗತಿಯನ್ನ ತಂದುಕೊಳ್ಳಿಕ್ಕೆ ಅದು ಸಾಧನ ಅಂತ ಕರೆಸ್ಕೊಳ್ತದೆ. ಅವರಿಗೆ ಆ ಗುಣ ಶೋಭೆ ಅವರ ಗತಿಗೆ ಹೊಂದಲಿಕ್ಕೆ ಅದು ಸಾಧನ. ಮಹಾತ್ಮರ ಪಾದದ ಧೂಳಿಯನ್ನ ನಿಂದನೆ ಮಾಡಿದರೂ ಸಾಕು, ದುರ್ಜನರ ತೇಜಸ್ಸೆಲ್ಲ ನಾಶ ಆಗಿ ಹೋಗ್ತದೆ. ಮಹಾಪುರುಷ ಪಾದ ಪಾಂಸುಭಿಹಿ ನಿರಸ್ತ ತೇಜಸ್ಸು ತದೇವ ಶೋಭನಂ. ಅವರಿಗೆ ಅದೇ ಶೋಭೆ. ಮಹಾತ್ಮರ ಪಾದ ಧೂಳಿಯನ್ನ ನಿಂದನೆ ಮಾಡಿದರೂ ಕೂಡ, ಪಾದ ಪಾಂಸು ಅಂದ್ರೆ ಪಾದಧೂಳಿ, ಮಹಾತ್ಮರ ಪಾದದ ಧೂಳಿಯನ್ನ ನಿಂದನೆ ಮಾಡಿದರೂ ಕೂಡ ಅವರ ತೇಜಸ್ಸೆಲ್ಲ ನಾಶವಾಗಿ ಹೋಗ್ತದೆ. ಹೀಗಿರುವಾಗ ಮಹಾತ್ಮರನ್ನೇ ನೇರವಾಗಿ ನಿಂದನೆ ಮಾಡಿದ್ರೆ ಏನಾಗಬೇಕು ಅಂತರ್ಥ. ಸಾ ಈರ್ಷ್ಯ ಗುಣಪಾತ್ಮವಾದಿಷು ತದೇವ ಶೋಭನಂ. ದುರ್ಜನರಿಗಾದ್ರೆ ಅದು ಶೋಭೆ ತರ್ತದೆ. ಅವರಲ್ಲಿ ಇದ್ರೆ ಅಂತಹ ದುರ್ಗುಣಗಳು, ಅದನ್ನ ನಾವೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಅದು ಅವರ ಸ್ವಭಾವ, ಅವರ ಒಂದು ಯೋಗ್ಯತೆಗೆ ಅದು ಸಾಧಕ. ಆ ಯೋಗ್ಯತಾನುಸಾರವಾದ ಗತಿಯನ್ನ ಪಡಿಲಿಕ್ಕೆ ಅದು ಸಾಧನ ಆಗ್ತದೆ.
ಹಾಗಾಗಿ ಅವರಲ್ಲಿ ಅದು ಸ್ವಾಭಾವಿಕವಾಗಿ ಕಾಣಿಸ್ಕೊಳ್ತದೆ, ಸಹಜವಾದ ಗುಣ ಅದು. ಅವರಲ್ಲಿ ಇದ್ರೆ ನಾವೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಅಂತದ್ದು ನಿನ್ನಂಥವನಲ್ಲಿ ಹೇಗೆ ಬಂತು ಅಂತ ಅದರ ಅಭಿಪ್ರಾಯ. ಅದನ್ನ ಇಲ್ಲಿ ಇಟ್ಕೊಳ್ಬೇಕು ನಾವು. ಮುಂದೆ ಬರ್ತದೆ ಮುಂದಿನ ಶ್ಲೋಕದಲ್ಲಿ, ಅದರ ಜೊತೆಗೆ ಸೇರಿಸ್ಕೊಳ್ಬೇಕು. ಇಲ್ಲಿ ದುರ್ಜನರ ಸ್ವಭಾವವನ್ನ ಹೇಳ್ತಾ ಇದ್ದಾಳೆ ಈ ಶ್ಲೋಕದಲ್ಲಿ ಸತೀದೇವಿ. ದುರ್ಜನರು ಹೇಗಿರ್ತಾರೆ, ಅವರ ಸ್ವಭಾವ ಅನ್ನೋದು ಹೇಗಿರ್ತದೆ, ಅವರಲ್ಲಿ ಕಾಣುವ ಈ ದುರ್ಗುಣಗಳು ಅವರ ಸ್ವಭಾವ, ಅದು ಏನ್ ದೊಡ್ಡ ಆಶ್ಚರ್ಯ ಅಲ್ಲ. ಅವರಲ್ಲಿದ್ರೆ ಅದು ದೊಡ್ಡ ಆಶ್ಚರ್ಯ ಅಲ್ಲ. ಆದ್ರೆ ನಿನ್ನಲ್ಲಿ ಬಂತಲ್ಲ, ಆದ್ರಿಂದ ನನಗೆ ಆಶ್ಚರ್ಯ ಅನ್ನೋದನ್ನ ನಾವು ಜೊತೆಯಲ್ಲಿ ಸೇರಿಸ್ಕೊಳ್ಬೇಕು. ಮಹದ್ವಿನಿಂದ ಅಂತನ್ನೋದು ದುರ್ಜನರ ಸ್ವಭಾವ. ನೀನು ದುರ್ಜನ ಅಲ್ಲ. ಹೀಗಿರುವಾಗ ನಿನ್ನಲ್ಲಿ ಯಾಕೆ ಈ ಮಹದ್ನಿಂದ ಮಾಡುವ ಬುದ್ಧಿ ಬಂತು? ಅದು ನನಗೆ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. ಮಹಾಪುರುಷರ ಪಾದದ ಧೂಳಿಯನ್ನ ನಿಂದನೆ ಮಾಡಿದರೂ ಕೂಡ ಅವರ ತೇಜಸ್ಸೆಲ್ಲ ನಾಶ ಆಗ್ತದೆ. ಹೀಗಿರುವಾಗ ಮಹಾಪುರುಷರ ನಿಂದನೆ ಅಂತನ್ನೋದು ಅವರ ತೇಜೋ ವಿನಾಶಕ್ಕೆ ಕಾರಣವಾಗ್ತದೆ ಅಂತ ಪ್ರತ್ಯೇಕ ಹೇಳಬೇಕೇನು ಅಂತ ಇದು ಕೈಮುತ್ಯ ನ್ಯಾಯ ಅಂತ ಕರೀತಾರೆ. ಕಿಮುತ ಅಂತ ಮಹಾಪುರುಷರ ಪಾದದ ಧೂಳಿ ನಿಂದನೆ ಮಾಡಿದ್ರೇನೆ ಸಾಕು, ಅದರಿಂದ ಅವರಿಗೆ ಅವರ ತೇಜೋನಾಶಕ್ಕೆ ಅದು ಕಾರಣವಾಗ್ತದೆ ಅಂದ ಮೇಲೆ ನೇರವಾಗಿ ಮಹಾತ್ಮನ ನಿಂದನೆ ಮಾಡಿದರೆ ಕಿಮವಾಚ್ಯಂ ಪ್ರತ್ಯೇಕ ಹೇಳಬೇಕೇನು ಅಂತ. ಹಾಗಾಗಿ ಇಂತಹ ದುರ್ಜನರಲ್ಲಿ ಇರಬೇಕಾದಂತಹ ಗುಣಗಳು ನಿನ್ನಲ್ಲಿ ಹೇಗೆ ಬಂತು ಅಂತ. ನಾಶ್ಚರ್ಯಮೇತದ್ ಯದಸತ್ಸು ಸರ್ವದಾ ಮಹದ್ವಿನಿಂದ ಕುಣಪಾತ್ಮವಾದಿಷು ಶೇರ್ಷ್ಯಾ ಮಹಾಪೂರುಷ ಪಾದಪಾಂಸುಭಿಃ ನಿರಸ್ತತೇಜಸ್ಸು ತದೇವ ಶೋಭನಂ. ಯದ್ವ್ಯಕ್ಷರಂ ನಾಮ ಗಿರೇರಿತಂ ನೃಣಾಂ ಸಕೃತ್ ಪ್ರಸಂಗಾದಘಮಾಶು ಹಂತಿ ತತ್ ಪವಿತ್ರ ಕೀರ್ತಿಂ ತಮಲಂಘ್ಯ ಶಾಸನಂ ಭವಾನಹೋ ದ್ವೇಷ್ಟಿ ಶಿವಂ ಶಿವೇತರಃ. ಶಿವ ಅನ್ನೋ ಎರಡಕ್ಷರದ ನಾಮ, ಯತ್ ದ್ವ್ಯಕ್ಷರಂ ಎರಡೇ ಎರಡು ಅಕ್ಷರ, ಶಿವ ಎಂಬ ಎರಡು ಅಕ್ಷರಗಳ ನಾಮ ಯಾರ ಬಾಯಿಂದ ಬರ್ತದೋ, ಒಂದು ಬಾರಿ ಶಿವ ಅಂತ ತಮ್ಮ ನಾಲಿಗೆಯಿಂದ ಉಚ್ಚಾರ ಮಾಡಿದರೆ ಸಾಕು, ಅದು ಎಲ್ಲ ಪಾಪಗಳನ್ನು ಪರಿಹಾರ ಮಾಡುತ್ತದೆ. ಅಂತಹ ಪವಿತ್ರವಾದ ಕೀರ್ತಿಯುಳ್ಳವನು ಶಿವ ಅಂತ ಶಿವನಾಮದ ಮಹಿಮೆಯನ್ನ ಸತೀದೇವಿ ವರ್ಣನೆ ಮಾಡ್ತಾ ಇದ್ದಾಳೆ. ಯದ್ವ್ಯಕ್ಷರಂ ನಾಮ ಗಿರೇರಿತಂ ನೃಣಾಂ, ಅದು ಕೂಡ ಸಕೃತ್ ಪ್ರಸಂಗಾದ ಅಘಮಾಶು ಹಂತಿ ತತ್. ಒಂದು ಬಾರಿ ಶಿವ ಅಂತ ತಮ್ಮ ನಾಲಿಗೆಯಿಂದ ಉಚ್ಚಾರ ಮಾಡಿದ್ರೆ ಸಾಕು, ಅದು ಕೂಡ ಯಾವುದೋ ಪ್ರಸಂಗದಲ್ಲಿ ಅಂತ. ಪ್ರಸಂಗಾತ್ ಅಂತಾರೆ, ಏನೋ ಮಾತಾಡುವ ಪ್ರಸಂಗ, ಯಾವುದೋ ಪ್ರಸಂಗದಲ್ಲಿ ಆದರೂ ಕೂಡ ಅವರ ಬಾಯಿಂದ ಶಿವ ಅಂತ ಒಂದು ಬಾರಿ ಉಚ್ಚಾರ ಮಾಡಿದ್ರೆ ಸಾಕು, ಆಶುಹಂತಿ ತತ್ ಅಘಂ, ಕೂಡಲೇ ಅವರ ಪಾಪಗಳನ್ನ ಪರಿಹಾರ ಮಾಡುತ್ತದೆ. ಅಂತಹ ಪವಿತ್ರ ಕೀರ್ತಿಂ, ಪವಿತ್ರವಾದ ಕೀರ್ತಿ ಉಳ್ಳವನು ಶಿವ. ಅವನ ಆಜ್ಞೆ ಅನುಲ್ಲಂಘ್ಯ ಶಾಸನ, ಅದು ಅನುಲ್ಲಂಘ್ಯ. ಆ ಶಿವನ ಆಜ್ಞೆ ಅಂತನ್ನೋದು ಅದನ್ನ ಯಾರೂ ಉಲ್ಲಂಘನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅನುಲ್ಲಂಘ್ಯ ಶಾಸನ ಅವನು ಶಿವ, ಪವಿತ್ರ ಕೀರ್ತಿ ಉಳ್ಳವನು. ಇಂತಹ ಮಹಾತ್ಮ ಅಂತ ಕರೆಸ್ಕೊಂಡಿರ್ತಕ್ಕಂತಹ ಆ ಶಿವನನ್ನ ನೀನು ದ್ವೇಷ ಮಾಡ್ತಾ ಇದ್ದಿ ಅಂದ್ರೆ ಇದು ಬಹಳ ಆಶ್ಚರ್ಯಕರ ಅಂತಾಳೆ. ಹಿಂದೆ ನಾಶ್ಚರ್ಯಮೇತತ್ ಯದ್ ಅಸತ್ಸು ಅಂತ ಹೇಳಿದ್ಲು.
ಅಸಜ್ಜನರು ದುರ್ಜನರು ಹಾಗೆ ಮಾಡಿದ್ರೆ ಅದೇನ್ ದೊಡ್ಡ ಆಶ್ಚರ್ಯ ಅಲ್ಲ. ಆದ್ರೆ ಈಗ ನೀನು ಮಾಡ್ತಾ ಇದ್ದೀಯಲ್ಲ, ಪವಿತ್ರ ಕೀರ್ತಿಯುಳ್ಳಂತಹ ಶಿವನ ದ್ವೇಷ, ಇದು ಬಹಳ ಆಶ್ಚರ್ಯಕರವಾಗಿದೆ. ಅಹೋ ಅಂತಾಳೆ. ಭವಾನ್ ನೀನು, ಅಹೋ ಬಹಳ ಆಶ್ಚರ್ಯ ಇದು ಅಂತ. ಭವಾನ್ ಅಂದ್ರೆ ಈ ಹಿಂದೆ ಹೇಳಿದಂತಹ ಉತ್ತಮವಾದ ಸ್ವಭಾವದವನು ನೀನು, ಸಜ್ಜನ ನೀನು, ಮಹಾತ್ಮ ನೀನು. ಭವಾದೃಶಾಹ ದ್ವಿಜಾಹ ಅಂತ ಹೇಳಿದ್ಲಲ್ಲ, ನಿನ್ನಂತಹ ಶಾಸ್ತ್ರಾರ್ಥ ವಿಚಾರವನ್ನ ಮಾಡಿರ್ತಕ್ಕಂತಹ ಉತ್ತಮನಾದ ದ್ವಿಜ ಮಹಾತ್ಮ ನೀನು. ಅಂತಹ ನಿನ್ನಲ್ಲಿ ಶೋಭೆ ತರ್ತಕ್ಕಂಥದ್ದಲ್ಲ ಇದು ಅಂತ ಏನು ಹಿಂದೆ ಹೇಳಿದ್ಲು, ಅದನ್ನ ಇಲ್ಲಿ ಭವಾನ್ ನೀನು, ಅಹೋ ಆಶ್ಚರ್ಯ ಅಂತ. ನೀನು ಹೀಗೆ ದ್ವೇಷ ಮಾಡ್ತಾ ಇದ್ದಿ ಶಿವನನ್ನ ಅಂದ್ರೆ ಇದು ಬಹಳ ಆಶ್ಚರ್ಯ ಇದು. ಆದ್ರಿಂದ ಶಿವನನ್ನ ದ್ವೇಷ ಮಾಡ್ತಾ ಇರ್ತಕ್ಕಂತಹ ನೀನೇ ಅಶಿವ ಅಂತ. ಅವನನ್ನ ಅಶಿವ ಅಂತ ಕರೆದಿದ್ದ ದಕ್ಷ. ಅವನು ಬರೀ ಹೆಸರಿಗಷ್ಟೇ ಶಿವ, ಅವನು ಬರೀ ಅಶಿವ ಅಂತ ಅವಾಗ ಅಂದಿದ್ನಲ್ಲ, ಅದಕ್ಕೆ ಹೇಳ್ತಾ ಇರೋದು ನೀನೇ ಅಶಿವ. ಆ ಶಿವನನ್ನ ದ್ವೇಷ ಮಾಡ್ತಾ ಇರೋದ್ರಿಂದ ನೀನೇ ಅಶಿವ ಇವಾಗ. ಶಿವೇತರಹ, ಶಿವೇತರಹ ಅಂದ್ರೆ ಅಶಿವ ಅಂತ ಅರ್ಥ. ನೀನೇ ಅಶಿವ, ಶಿವದ್ವೇಷ ಮಾಡ್ತಾ ಇದ್ದೀಯಲ್ಲ ಆದ್ರಿಂದ. ಯದ್ವ್ಯಕ್ಷರಂ ನಾಮ ಗಿರೇರಿತಂ ನೃಣಾಂ ಸಕೃತ್ ಪ್ರಸಂಗಾದಘಮಾಶು ಹಂತಿ ತತ್ ಪವಿತ್ರ ಕೀರ್ತಿಂ ತಮಲಂಘ್ಯ ಶಾಸನಂ ಭವಾನಹೋ ದ್ವೇಷ್ಟಿ ಶಿವಂ ಶಿವೇತರಃ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ, ನಾನು 13ನೇ ಶ್ಲೋಕದಲ್ಲಿ ಈ ದುಷ್ಟಜನಾಂಬ ಅದಕ್ಕೆ ಬಂದು ಅವಳು ಯಾರು ಬಂದು ದೇಹ ಮತ್ತು ಆತ್ಮ ಒಂದೇ ಹೇಳ್ತಾರೆಯೋ ದುಷ್ಟಜನಾಂಬ ಒಂದು ಮಾತು ಹೇಳಿರಿ ನೀವು. ಅದನ್ನ ಅಲ್ಲಿ ಶಾರ್ವಾಕ ಮತ ಅರ್ಥ ಹೇಳತ್ತಲ್ವಾ ನಿಮಗೆ? ಸೊ ಆ ಇದನ್ನ ಇಲ್ಲಿ ಹೇಳಕ್ಕೆ ಏನು ರೀಸನ್? ದುಷ್ಟಾಂಬ ಡೆಫಿನೇಷನ್ ಗೊತ್ತಾಗಲ್ಲ. ದುಷ್ಟರಂದ್ರೆ ಯಾರು? ಸೊ ಅವರು ಅಂತವ್ರು ಚಾರ್ವಾಕರು ಇದ್ದಾರಲ್ಲ, ಅವ್ರು ದುಷ್ಟರು, ಅವ್ರು ದುರ್ಜನರು, ಅಂಥವ್ರಿಗೆ ಅದು ಶೋಭೆ ತರ್ತದೆ ಅಂತ. ಅಂಥವ್ರಲ್ಲಿ ಇರಬೇಕಾದ ಗುಣ ಇವಾಗ ನಿನ್ನಲ್ಲಿ ಕಾಣಿಸ್ತಾ ಇದೆ ಅಂತ. ಇಲ್ಲ, ಚಾರ್ವಾಕ ಮತವೇ ತಗೊಂಡದ್ದು ಅದಕ್ಕೆ ಈ ತರ ಅಲ್ಲ, ದುರ್ಜನರು ಯಾರು ಅಂತ ತಿಳಿಸ್ಲಿಕ್ಕೆ. ಈಗ ನಿನ್ನಲ್ಲಿ ಕಾಣ್ತಾ ಇರುವಂತಹ ಈ ಒಂದು ನಡವಳಿಕೆ ಇದು ದುರ್ಜನರದ್ದು ಅನ್ನೋದನ್ನ ತಿಳಿಸ್ಲಿಕ್ಕೆ ಅವರು ಹೇಗಿರ್ತಾರೆ ಅನ್ನೋದನ್ನ ತೋರಿಸಿದ್ರು. ಸೊ ಇದೇ ಒಂದು ಅರ್ಜುನ ಹೇಳ್ತಾನ ಗೀತೆಯಲ್ಲಿ 2ನೇ ಅಧ್ಯಾಯ, ರೈಟ್? ನೀ ಯಾತಕಪ್ಪ ನೀ ಭೀಷ್ಮಾದಿ ಜೀವರ ಬಂದು ಸತ್ತೋತನ ನಿಗ ದುಃಖವಾ, ಇಲ್ಲ ದೇಹ ಹೊತ್ತನ ದುಃಖವಾ, ಇಲ್ಲ ದೇವ ಮತ್ತು ಜೀವನಿ ಬಂದು ಎರಡು ಒಂದೇ ಹಂಗೆಂಬ ಓತೆಂಬ ಒಂದೇ ನೆನೆಸ್ತಾರೆ ಆ ತರ ದುಃಖವಾನ್ ಹೇಳ್ತಾರಲ್ವಾ? ಅಲ್ಲಿಯೂ ದೈನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿಗೆ ಧೀರಸ್ತತ್ರ ನ ಮುಖ್ಯತೆ. ಅಲ್ಲಿ ಬಂದು ಇಲ್ಲ, ನಿಂಗೆ ಬಂದು ದೇಹಕ್ಕೂ ಅಲ್ಲಿ ಜೀವಕ್ಕೂ ವ್ಯತ್ಯಾಸ ಇದೆ, ನಿಮ್ ಕೌಮಾರ ಈ ಅವಸ್ಥೆ ಎಲ್ಲ ನಿಂಗೆ ಬಂದು ತಿಳಿತಲ್ಲ, ಆಗ ಜೀವ ಬಂದು ದೇಹಕ್ಕಿಂತ ಭಿನ್ನವಾಗಿದೆ ಎಂಬುದು ಅಲ್ಲಿ ಹೇಳ್ತಾರ ಕೃಷ್ಣ. ಸೊ ಅಲ್ಲಿ ಅರ್ಜುನನು ಅದೇ ಪ್ರಶ್ನೆ ಕೇಳ್ತಾರೆ ಅಂದ್ರೆ ಅಲ್ಲಿ ಅರ್ಜುನನಿಯೂ ಆ ಸಂದೇಹ ಬಂತು ಅಂತವ? ಸಂದೇಹ ಬಂತು ಅಂತಲ್ಲ, ನಮ್ಗೋಸ್ಕರ ಅಂತ ಇಟ್ಕೊಳ್ಬೇಕು. ಅದೆಲ್ಲ ಎಲ್ಲ ರೀತಿ ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಡಬೇಕು. ಯಾವುದೇ ಒಂದು ವಿಷಯವನ್ನ ಪ್ರತಿಪಾದನೆ ಮಾಡಬೇಕಾಗಿದ್ರೆ ಎಲ್ಲಾ ರೀತಿ ವಿಕಲ್ಪಗಳನ್ನು ಮಾಡಿಕೊಂಡು ಉತ್ತರ ಕೊಡಬೇಕು. ಅದು ಶಾಸ್ತ್ರದ ಕ್ರಮ. ಅಂದ ಮಾತ್ರಕ್ಕೆ ಆ ಎಲ್ಲಾ ಪ್ರಶ್ನೆಗಳು ಅವರಿಗಿತ್ತು ಅಂತ ಅರ್ಥ ಅಲ್ಲ. ಈ ರೀತಿನೂ ಪ್ರಶ್ನೆ ಬರಬಹುದು, ಈ ರೀತಿನೂ ಬರಬಹುದು ಅಂತ ಎಲ್ಲ ರೀತಿ ವಿಕಲ್ಪಗಳನ್ನು ಮಾಡಿಕೊಂಡು ಆಮೇಲೆ ಉತ್ತರ ಕೊಡ್ಬೇಕು ಅಂತ.
ಇರೋದು. ಓಕೆ. ಬಟ್ ಅಲ್ಲಿ ಮುಂಚೆ ನೀವ್ ಹೇಳಿದ ದ್ವಿಜ ಅಂದ್ರೆ ಶಾಸ್ತ್ರ ವಿಚಾರ ಯೋಗ್ಯತಾ ಅತಿಶಯಂ ಸೂಚಯತಿ ಹೇಳಿರಿ ನೀವು. ಸೊ ಅಲ್ಲಿ ಹೇಳಿಟ್ಟು ನೀ ದುರ್ಜನ ಮಾಡಿ ಅದಕ್ಕೆ ನೀ ಬಂದು ಈ ತರ ಹೇಳ್ತಾನೆ ಎಂಬುದು ವಿರೋಧ ಬರಲ್ಲ ಮುಂದಿನ ಶ್ಲೋಕಕ್ಕೂ 12ನೇ ಶ್ಲೋಕಕ್ಕೂ 13ನೇ ಶ್ಲೋಕಕ್ಕೂ. ಅದನ್ನೇ ಹೇಳ್ತಿರೋದು ಅವಳು. ನೀನು ದ್ವಿಜ, ಶಾಸ್ತ್ರಾರ್ಥ ವಿಚಾರಗಳನ್ನೆಲ್ಲ ಬಲ್ಲಂತವನು, ನಿನ್ನಂತವ್ರ ಬಾಯಲ್ಲಿ ಇಂತ ಮಾತು ಬರಬಾರ್ದಾಗಿತ್ತು, ನೀನು ಈ ರೀತಿ ಶಿವದ್ವೇಷ ಮಾಡಬಾರ್ದಾಗಿತ್ತು, ಮಾಡ್ತಾ ಇದ್ದೀಯಲ್ಲ, ಅದಕ್ಕೆ ನನಗೆ ಆಶ್ಚರ್ಯ ಆಗಿದೆ ಅಂತ ಅವಳೇ ಹೇಳ್ತಿರೋದು. ಓಕೆ. ಆಯ್ತಾಯ್ತು. ಇದಕ್ಕೆ ಬಂದು ಅಲ್ಲಿ ಬಂದು ದುರ್ಜನ ಯಾರು ಎಂಬುದಕ್ಕೆ ನಾವು ಲಿಂಕ್ ಮಾಡಿಕೋ, ಭಗವದ್ಗೀತೆ ಇದಕ್ಕೂ ನಾವು ಲಿಂಕ್ ಮಾಡಿ. ಹೌದು, ದುರ್ಜನರ ಸ್ವಭಾವವನ್ನು ತೋರಿಸಿದಾಳೆ ಅವಳು. ಆಯ್ತಾಯ್ತು. ನಮಸ್ಕಾರ.